ಪ್ರಿಯ ವೀಕ್ಷಕರೇ ನಮಸ್ಕಾರ. 2026 ಜೂನ್ 10ನೇ ತಾರೀಕು ಬುಧವಾರ ಒಂದು ಅದ್ಭುತ ಗುರು ಶುಕ್ರ ಸಂಧಿ ಅಂತ ಕಟಕ ರಾಶಿಯಲ್ಲಿ ಸಂಭವಿಸುತ್ತೆ. ಅಂದರೆ ಕಟಕ ರಾಶಿ ಗುರು ಶುಕ್ರ ಬಂದ್ಬಿಟ್ಟು ಒಂದೇ ರಾಶಿಯಲ್ಲಿ ಒಂದೇ ಡಿಗ್ರಿಯಲ್ಲಿ ಸೇರ್ತಾರೆ. ಇದು ಬಹಳ ಉತ್ತಮವಾಗಿರುವಂಥ ಒಂದು ಶುಭ ಯೋಗ ಉಂಟಾಗುತ್ತೆ. ಶುಭ ಯೋಗ ಅನ್ನೋದು ಯೋಗದ ಹೆಸರಲ್ಲ, ಬಟ್ ಶುಭ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ಅಪರೂಪದ ಯೋಗ ಕೂಡ ಆಗುತ್ತೆ. ಯಾಕೆ ಅಂತ ವಿಶ್ಲೇಷಣೆ ಮಾಡ್ತೀನಿ. ಇದರಲ್ಲಿ ವಿಶೇಷ ಏನಂದರೆ, ಆ ದಿನ ಅಂದರೆ ಜೂನ್ 10ನೇ ತಾರೀಕು ಸೂರ್ಯೋದಯಕ್ಕೆ ಒಂದು ಕುಂಡ್ಲಿ ಹಾಕಿದಾಗ ಅದರಲ್ಲಿ ಗ್ರಹ ಸ್ಥಿತಿಗಳು ಈ ರೀತಿಯಲ್ಲಿರುತ್ತೆ. ಸೂರ್ಯೋದಯಕ್ಕೆ ಬೆಳಗ್ಗೆ 5:57 ಕುಂಡ್ಲಿ ಹಾಕಿದಾಗ ನೋಡಿ ಈ ರೀತಿ ಇರುತ್ತೆ. ವೃಷಭ ಲಗ್ನ ಇರುತ್ತೆ. ಇದು ಶುಕ್ರನ ಮನೆ. ಲಗ್ನದಲ್ಲಿ ಚತುರ್ಥಾಧಿಪತಿ ರವಿ, ದ್ವಿತೀಯದಲ್ಲಿ ಮಿಥುನದಲ್ಲಿ ಅಂದರೆ ಧನಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಬುಧ ಇಲ್ಲಿ ಪೂರ್ವ ಪುಣ್ಯಸ್ಥಾನಾಧಿಪತಿಯನ್ನು ಹೌದು. ತೃತೀಯದಲ್ಲಿ ಅಂದರೆ ಉಪಚಯ ಸ್ಥಾನದಲ್ಲಿ ಉಚ್ಚ ಗುರು ಹಾಗೂ ಶುಕ್ರ 3 ಡಿಗ್ರಿ ಸಂಧಿಯಲ್ಲಿ ಅಂದರೆ ಎಕ್ಸಾಕ್ಟ್ ಡಿಗ್ರಿ ಕಂಜಂಕ್ಷನಲ್ಲಿ ಸೇರ್ತಾರೆ. ಲಾಭಸ್ಥಾನದಲ್ಲಿ ಅಂದರೆ 11ನೇ ಮನೆ ಮೀನದಲ್ಲಿ ಯೋಗಕಾರಕ ಹಾಗೂ ಭಾಗ್ಯಾಧಿಪತಿ ಶನಿ ಹಾಗೂ ಚಂದ್ರ ಸೇರ್ತಾರೆ. ಇಲ್ಲಿ ಗಮನಿಸಬೇಕು, ಚಂದ್ರ ಕಟಕ ರಾಶಿಯ ಅಧಿಪತಿ ಆಗ್ತಾನೆ. ಕಟಕ ರಾಶಿಯಲ್ಲೇ ಗುರು ಶುಕ್ರ ಸಂಧಿ ಆಗೋದು. ಹಾಗೇನೆ ಬಹಳ ಇಂಪಾರ್ಟೆಂಟು, ಲಗ್ನದಲ್ಲಿ ರವಿ ಇರ್ತಾನೆ ಅಂತ ಹೇಳಿದೆ. ರವಿ ಬಂದ್ಬಿಟ್ಟು 4ನೇ ಅಧಿಪತಿ ಸುಖಸ್ಥಾನಾಧಿಪತಿ ಆಗ್ತಾನೆ. ಅದ್ರ ಮೇಲೆ ಶನಿಯ 3ನೇ ದೃಷ್ಟಿ ಇರುತ್ತೆ. ಶನಿ ಬಂದು ಭಾಗ್ಯಸ್ಥಾನಾಧಿಪತಿ ಆಗ್ತಾನೆ. ಅದಕ್ಕೆ ಈ ಯೋಗಕ್ಕೆ ಸಾಧಾರಣವಾಗಿ ಏನು ಹೇಳ್ತಾರೆ ಅಂದರೆ ಸುಖ ಭಾಗ್ಯ ಯೋಗ ಅಂತ ಹೇಳ್ತಾರೆ. ಯಾರ ಜಾತಕದಲ್ಲಾದರೂ ಈ ಥರ ಗ್ರಹಸ್ಥಿತಿಗಳಿದ್ರೆ ಸಾಧಾರಣವಾಗಿ ನಮ್ಮ ಗ್ರಂಥಗಳ ಪ್ರಕಾರ ಸಾಧಾರಣವಾಗಿ 36 ವಯಸ್ಸು ಮೇಲೆ ಈ ಸುಖ ಭಾಗ್ಯ ಯೋಗ ಉಂಟಾದರೆ ಭಾಳ ಉತ್ತುಂಗಕ್ಕೆ ಏರ್ತಾರೆ. ಯಾವುದೇ ರೀತಿಯಲ್ಲಿ ಕೊರತೆಗಳಿರಲ್ಲ. ಒಳ್ಳೆಯ ಮನೆ, ಒಳ್ಳೆಯ ಸಂಸಾರ, ಒಳ್ಳೆಯ ಮಕ್ಕಳು, ಕೈ ತುಂಬ ಹಣ, ಮನೆ ಮುಂದೆ ವಾಹನಗಳು, ಕೆಲಸದವರು, ಈ ರೀತಿಯಲ್ಲಿ ತುಂಬ ಇರುತ್ತೆ ಅವರಿಗೆ. ಈ ದಿನ ನೋಡಿ ಅಂದರೆ 10ನೇ ತಾರೀಕು ಶುಭ ದಶಮಿ ತಿಥಿ ಇರುತ್ತೆ. ಇದೇ ರೀತಿ ಇಷ್ಟೇ ಪ್ರಬಲವಾಗಿ ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಇಷ್ಟೇ ಪ್ರಬಲವಾಗಿ ಶುಭವಾಗಿರೋ ಯೋಗ ಈ ದಿನ ಬಿಟ್ಟರೆ ಜೂನ್ 19ನೇ ತಾರೀಕು ಪಂಚಮಿ ಶುಭ ಶುಕ್ರವಾರ ಕೂಡ ಇರುತ್ತೆ. ಗುರು ಅಧಿದೇವತೆ ಬಂದು ಮಹಾಗಣಪತಿ, ಹಾಗೇನೆ ಶುಕ್ರನ ಅಧಿದೇವತೆ ಅಮ್ಮನವರ ಯಾವುದೇ ರೂಪಗಳು, ಲಕ್ಷ್ಮಿ, ಪಾರ್ವತಿ, ಗಾಯತ್ರಿ ಯಾವುದಾದ್ರೂ ಆಗ್ಬೋದು. ಇಂಥ ಅದ್ಭುತ ದಿನಗಳು ಇದರಲ್ಲಿ ಯಾವತ್ತಾದರೂ ಒಂದಿನ 10ನೇ ತಾರೀಕು ಅಥವಾ 19ನೇ ತಾರೀಕು 2 ದಿನಗಳು ಮಾಡೋಕ್ಕೆ ಹೋಗ್ಬೇಡಿ. ನಾನೀಗ ಹೇಳೋ ಅತಿ ಸುಲಭ ಪರಿಹಾರ ಮಾಡಿಕೊಂಡ್ರೆ 1 ವರ್ಷದ ಒಳಗೆ ಶುಭ ಉಂಟಾಗುತ್ತೆ. ಗುರು ಧನಕಾರಕ ಹಾಗೂ ಸಂತಾನಕಾರಕ, ಹಾಗೇನೆ ಶುಕ್ರ ಗೃಹಕಾರಕ, ಹಾಗೇನೆ ಕಳತ್ರಕಾರಕ. ಈಗ ನಾನು ಹೇಳೋ ಪರಿಹಾರವನ್ನು ಈ 2 ದಿನಗಳಲ್ಲಿ ಯಾವುದಾದ್ರೂ 1 ದಿನ ಮಾಡಿದ್ರೂ ಇಲ್ಲಿಂದ 1 ವರ್ಷದಲ್ಲಿ ಮನೆ ಹಾಗೂ ಸೈಟ್ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಣದ ಸಮಸ್ಯೆಗಳು ದೂರ ಆಗಿ ಧನ ಪ್ರಾಪ್ತಿ ಆಗುತ್ತೆ. ಸಾಲ ಬಾಧೆಗಳು ದೂರ ಆಗುತ್ತೆ. ಸಂತಾನ ಪ್ರಾಪ್ತಿ ಯಾರಿಗಿಲ್ವೋ ಸಂತಾನ ಲಭಿಸುತ್ತೆ. ಹಾಗೇನೆ ವಿವಾಹ ಭಾಗ್ಯ ಯೋಗ ಕೂಡ ಲಭಿಸಬಹುದು. ಎಷ್ಟೋ ಜನಕ್ಕೆ ಎಷ್ಟೇ ವರ್ಷ ಆದ್ರೂ ಮದುವೆ ಹುಡುಕ್ತಾ ಇದ್ರೆ ಗಂಡು ಅಥವಾ ಹೆಣ್ಣು ಆಗೋದಿಲ್ಲ ನೋಡಿ. ಇದು ಕೂಡ ಭಾಗ್ಯ ಉತ್ಪತ್ತಿ ಆಗ್ಬೋದು. ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳೋ ಹಾಗೆ ನಿಮ್ಮ ಜಾತಕದಲ್ಲಿ ಶುಭ ದಶಾಭುಕ್ತಿಗಳು ಕೂಡ ಸ್ವಲ್ಪ ಮುಖ್ಯ ಅಂತ ತಗೋಬೇಕಾಗತ್ತೆ. ಹಾಗಾದರೆ ಬನ್ನಿ ಈ ಅತಿ ಸರಳ ಪರಿಹಾರ ಮಾಡೋಕ್ಕೆ ಸಿದ್ಧರಾಗಿ. ಈ 2 ದಿನಗಳಲ್ಲಿ ಅಂದರೆ ಜೂನ್ 10ನೇ ತಾರೀಕು ಬುಧವಾರ ಅಥವಾ ಜೂನ್ 19ನೇ ತಾರೀಕು ಶುಭ ಶುಕ್ರವಾರ, ಇದರಲ್ಲಿ ಯಾವುದಾದ್ರೂ 1 ದಿನ ಮಾಡಿದರೆ ಸಾಕು. ಈ 2 ದಿನಗಳು ನೀವು ಯಾವ ದಿನ ಮಾಡ್ತೀರೋ ಆ ದಿನ ಮಾತ್ರ ಮಾಂಸಾಹಾರ ಬೇಡ, ಹಾಗೆಯೇ ಬ್ರಹ್ಮಚರ್ಯ ಪಾಲನೆ ಕಡ್ಡಾಯ. ಮುಂಜಾನೆ ಸ್ನಾನದ ನಂತರ ಈಗ ನಾನು ಹೇಳೋ ಈ 2 ಮಂತ್ರಗಳನ್ನು ಜಪಿಸಿ. ಮೊದಲನಿಗೆ ಗಣೇಶನ ಆರಾಧನೆ ಮಾಡಬೇಕು. ಗುರು ಗಣಪತಿ ಗಣೇಶ ಆಗ್ತಾನೆ. ಉತ್ತರಾಭಿಮುಖ ಓಂ ಗಂ ಗ್ಲೌಂ ಗಣಪತಿಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಇದು ಮನೆಯಲ್ಲೇ.
ಆನಂತರ ಗುರು ಬೀಜ ಮಂತ್ರ, ಇದು ಉತ್ತರಾಭಿಮುಖ 108 ಬಾರಿ ಜಪಿಸಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಆನಂತರ ಗಣೇಶನ ಗುಡಿಗೆ ಹೋಗಿ 2 ತೆಂಗಿನಕಾಯಿ, 6 ಬಾಳೆಹಣ್ಣು, 16 ವೀಳ್ಯದೆಲೆ ಹಾಗೂ ಸ್ವಲ್ಪ ಅಡಿಕೆ, ಸ್ವಲ್ಪ ಬಿಲ್ಪತ್ರೆ ಹಾಗೂ ಹಳದಿ ಹೂಗಳು, ಅರ್ಧ ಕೆಜಿ ಕಡಲೆಕಾಳು, ಹಾಗೇನೆ 1 ಮೀಟ್ರಷ್ಟು ಹಳದಿ ವಸ್ತ್ರ ಅರ್ಪಿಸಿ. ಆಮೇಲೆ ಮನೆಗೆ ತೆರಳಿ. ಅಲ್ಲಿದ್ದಾಗ ಅರ್ಚಕರಿಗೆ ಏನು ಹೇಳಬೇಕು ಅಂದರೆ, ನಿಮ್ಮ ಮನೆ ಮುಖ್ಯಸ್ಥರ ಹೆಸರು ಹೇಳಿ ಅದರಲ್ಲಿ ಆ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ. ಹಾಗೇನೆ ಅರ್ಚಕರಿಗೆ ದಕ್ಷಿಣೆಯಾಗಿ 21 ನಾಣ್ಯಗಳು ಕೊಡಬೇಕು ಅಂತಾರೆ. ಅಂದರೆ ನೀವು 1 ರೂಪಾಯಿ ಕಾಯಿನ್ ಕೊಡ್ಬೋದು, ಅಥವಾ 20 ರೂಪಾಯಿ ಕಾಯಿನ್ ಕೊಡ್ಬೋದು, 10 ರೂಪಾಯಿ ಕಾಯಿನ್ ಕೊಡ್ಬೋದು. 21 ನಾಣ್ಯಗಳನ್ನ ಕೊಡಿ ಅರ್ಚಕರಿಗೆ. 1 ರೂಪಾಯಿ ಕಾಯಿನ್ ಅದು ಸರಿ, 100 ರೂಪಾಯಿ ಕಾಯಿನ್ ಇದ್ರೆ ಅದು ಸರಿ, ಅದು ನಂಗೆ ಗೊತ್ತಿಲ್ಲ ಇದೆಯೋ ಇಲ್ವೋ ಅಂತ. ಇನ್ನು ಸಂಜೆ ಮನೆಯಲ್ಲಿ ಕೈಕಾಲು ಶುದ್ಧ ಮಾಡಿಕೊಂಡು 5 ಗಂಟೆ ಮೇಲೆ ಈ ಮಂತ್ರವನ್ನು, ಇವಾಗ ನಾನು ಹೇಳೋ ಮಂತ್ರವನ್ನು 33 ಬಾರಿ ಉತ್ತರಾಭಿಮುಖ ಜಪಿಸಿ. ಓಂ ಶ್ರೀ ಮಹಾ ದುರ್ಗಾಯೇ ನಮಃ ಅಂತ ಈ ಮಂತ್ರವನ್ನು ಜಪಿಸಿ. ಆ ನಂತರ ಶುಕ್ರ ಬೀಜ ಮಂತ್ರವನ್ನು 108 ಬಾರಿ, ಇದು ಉತ್ತರಾಭಿಮುಖ ಜಪಿಸಿ. ಓಂ ಧ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ಧ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಆ ನಂತರ ಯಾವುದಾದ್ರೂ ಅಮ್ಮನವರ ಯಾವುದೇ ರೂಪದ ದೇವಸ್ಥಾನದಲ್ಲಿ 4 ದಾಳಿಂಬೆ ಹಣ್ಣು, ಹಾಗೇನೆ ಅರ್ಧ ಕೆಜಿ ಒಣ ಅವರೆಕಾಳು, ಬಿಳಿ ಹಾಗೂ ಕೆಂಪು ಪುಷ್ಪಗಳು, 1 ಮೀಟರಷ್ಟು ಹಸಿರು ಬಣ್ಣದ ವಸ್ತ್ರ, ಇಷ್ಟನ್ನು ಅರ್ಪಿಸಿ. ಮನೆಯ ಮುಖ್ಯಸ್ಥರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ. ಆ ನಂತರ ಮನೆಗೆ ತೆರಳಿ. ಹೀಗೆ ಭಕ್ತಿಯಿಂದ ನಿಷ್ಠೆಯಿಂದ ಸರಿಯಾಗಿ ಮಾಡಿದರೆ ಗುರು ಕಟಕ ರಾಶಿಗೆ ಬಿಟ್ಟು ಸಿಂಹ ರಾಶಿಯ ಪ್ರವೇಶ ಮಾಡೋದ್ರ ಒಳಗೆ, ಅಂದರೆ ಜೂನ್ 2027ರಲ್ಲಿ ಗುರು ಬಂದ್ಬಿಟ್ಟು ಕಟಕ ರಾಶಿಯಿಂದ ಸಿಂಹ ರಾಶಿ ಪ್ರವೇಶ ಮಾಡ್ತಾನೆ. ಅಷ್ಟರೊಳಗಡೆ ನಿಮ್ಮ ಇಷ್ಟಾರ್ಥಗಳು ಬಹುತೇಕ ಮಟ್ಟಿಗೆ ಈಡೇರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾದರೆ ಈ ಅದ್ಭುತ ದಿನಗಳಿಗಾಗಿ ಎದುರು ನೋಡಿ. ಶ್ರೀ ಮಹಾಗಣಪತಿ ಹಾಗೂ ಅಮ್ಮನವರ ಹಾಗೂ ಗುರು ಹಾಗೂ ಶುಕ್ರರ ಆಶೀರ್ವಾದಕ್ಕೆ ಪಾತ್ರರಾಗಿ. ಈ ಸಂಚಿಕೆ ಕೂಡ ನಿಮಗೆ ಬಹಳ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ಎಂದಿನಂತೆ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.